ನಮಸ್ಕಾರ. ಸಿರಿಗರಣಂ ಜಿಲ್ಲೆಗೆ ಇಂದು 2ನೇ ಬಾರಿಗೆ ಮಾನ್ಯ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ, ಮಾನ್ಯ ಸಹಾಯಕ ಆಯುಕ್ತರಿಗೆ ಮತ್ತು ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ 15 ದಿವಸಗಳ ಗಡುವು ಕೊಟ್ಟಿದ್ದು. 15 ದಿವಸಗಳಿಗೆ ನಮಗೆ ಯಾವುದೇ ಹಿಂಬರ ಬಂದಿಲ್ಲ, ವರದಿ ಬಂದಿಲ್ಲ. ಇದರಿಂದ ಏನದ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸ್ಲತ್ತಾರ ಅಂತೇಳಿ ಅನುಮಾನ ಮಾಡ್ತಾ ಇದ್ದಾರೆ. ದಯಮಾಡಿ 2ನೇ ಬಾರಿ ಕೊಡ್ತಾ ಇದ್ದೀವಿ. ಏನು ಇವತ್ತು ನಂದಿಪುರ ಗ್ರಾಮದ ಎದುರು ಬೆಂಗಳೂರು ಹೆದ್ದಾರಿ ಹತ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಅಂಗನವಾಡಿ ಅಂದ್ರೆ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಿಗೆ ಪ್ರತಿಯೊಂದು ಅಂಗನವಾಡಿಗಳಿಗೆ ಪ್ರತಿ ತಿಂಗಳು ಒಂದು ಆಹಾರ ವಿತರಣೆ ಅಂದ್ರೆ ತಂಬಿಟ್ಟುಂಡಿ ಅಂತೀವಿ, ಮುದ್ದು ಮಕ್ಕಳು ಸೇವಿಸ್ತಕ್ಕಂಥದ್ದು, ಗರ್ಭಿಣಿ ತಾಯಂದರು ಸೇವಿಸ್ತಕ್ಕಂಥ ಈ ಆಹಾರ ಏನು ರಾಜರಾಜೇಶ್ವರಿ ಫುಡ್ ಸಪ್ಲೈ ಆಹಾರ ವಿತರಣೆ ಏನು ಸಂಸ್ಥೆ ಇದೆ ನಂದಿಪುರದಲ್ಲಿ, ಅದು ಸಂಪೂರ್ಣ ಕಳಪೆಯಿಂದ ಕೂಡತಕ್ಕಂಥದ್ದು. ನಮ್ಮಲ್ಲಿ ಬಹಳಷ್ಟು ಉದಾಹರಣೆ ಇವೆ, ನಕಲಿ ದಾಖಲಾತಿಗಳಿವೆ, ವಿಡಿಯೋಗಳಿವೆ. ದಯಮಾಡಿ ಇದ್ರ ಬಗ್ಗೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇನೆ. ಯಾವುದೇ ಒತ್ತಡಕ್ಕೆ ಮಣಿಯದೆ ಯಾರ ಇದಕ್ಕೆ ಹೆದರ ದಯಮಾಡಿ ನಿಮ್ಮ ಅಧಿಕಾರವನ್ನ ಸದುಪಯೋಗ ಮಾಡಿಕೊಂಡು ಅದರ ವಿರುದ್ಧ ಬಹುದೊಡ್ಡ ಒಂದು ಷಡ್ಯಂತ್ರನೇ ದಯಮಾಡಿ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬರ್ತಕ್ಕಂಥ ದಿನಗಳಲ್ಲಿ ನೀವೇನಾದ್ರೂ ಮಾಡಿಲ್ಲ, ನಾನು ನಿಮ್ಮೇಲಿನ ಗೌರವ ಬಿಟ್ಟು ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದೂರನ್ನ ದಾಖಲಿಸುವಂತ ಕೆಲಸ ಆಗ್ಬಾರ್ದು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಆ ಸಂಸ್ಥೆಯ ಪರವಾನಗಿ ರದ್ದಾದ ರಾಜರಾಜೇಶ್ವರಿದು ದಯಮಾಡಿ ಆ ಸಂಸ್ಥೆ ಪರವಾಗಿ ರದ್ದು ಮಾಡಿ ಗುಣಮಟ್ಟಕ್ಕಂತ ತಯಾರು ಮಾಡ್ತಕ್ಕಂಥ ಸಂಸ್ಥೆಗೆ ಇದನ್ನ ಹಸ್ತಾಂತರಿಸಬೇಕಂತೇಳಿ ನಾನು ಸರ್ಕಾರದಲ್ಲಿ ಮಾನ್ಯ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳು ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಸಹಾಯ ಸಹಕಾರ ಒಳ್ಳೆ ವಿಷಯದು. ದಯಮಾಡಿ ಹಳ್ಳಿಯಲ್ಲಿ ಬಡ ಜನರು ಸೇವಿಸ್ತಕ್ಕಂಥ ಆಹಾರ, ಲಕ್ಷಾಂತರ ಜನ ಮುದ್ದು ಮಕ್ಕಳು ತಾಯಂದಿರು ಸೇವಿಸ್ತಕ್ಕಂಥ ಆಹಾರ ಇದೆ. ಸಂಪೂರ್ಣವಾಗಿ ಕಲ್ಲುಗಳಿಂದ ನುಸಿಗಳಿಂದ ತುಂಬತಕ್ಕಂಥ ವಿಡಿಯೋ ತುಣುಕುಗಳು ಕೂಡ ಮಾತ್ರ ಇವೆ. ದಯಮಾಡಿ ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಿದ್ದೀನಿ. ಪೊಲೀಸ್ ಇಲಾಖೆಗೆ ನಿಮ್ಮ ಸಹಾಯ ಸಹಕಾರ ಕೂಡ ಅಗತ್ಯವಾಗಿರಬೇಕು ನಮ್ಮ ಜೊತೆ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.